ತಾಳಿ ಕಟ್ಟಿದ ಗಂಡ ಮತ್ತು ಅತ್ತೆ ಸೇರಿಕೊಂಡು ಸೊಸೆಯೋರ್ವಳನ್ನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಲಾಳ ನಿವಾಸಿಯಾದಂತಹ ಗೀತಾ ಎಂಬಾಕೆಯ ಮೇಲೆ ಗಂಡನ ಮನೆಯವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಆದರೆ ಈ ಗಂಡ ಹೆಂಡಿರ ಜಗಳದಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೆಸರು ಕೇಳಿ ಬಂದಿದ್ದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಳೆದ 4 ವರ್ಷದ ಹಿಂದೆ ಗುಬ್ಬಿಯ ಎಂಎಂ ಕಾವಲ್ ನಿವಾಸಿಯಾದಂತಹ ಶಂಕರಾನಂದನಿಗೆ ಗೀತಾಳನ್ನು ಮದುವೆ ಮಾಡಿಕೊಡಲಾಯಿತು. ಆದರೆ 4 ವರ್ಷದ ದಾಂಪತ್ಯದ ಬಳಿಕ ಶಂಕರಾನಂದ ತನ್ನ ವರಸೆಯನ್ನು ಬದಲಾಯಿಸಿ ವರದಕ್ಷಿಣೆಗಾಗಿ ಪೀಡಿಸಿ ಹಿಂಸಿಸ್ತಾ ಇದ್ದ ಅಂತ ಗೀತಾ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಅಂದಿನಿಂದ ಗಂಡನ ಮನೆಯ ತೋಟದ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಈಕೆ ವಾಸಿಸುತ್ತಿದ್ದರು. ಆದರೆ ನಿನ್ನೆ ತೋಟದಲ್ಲಿ ಬಿದ್ದ ಅಡಿಕೆ ಕೀಳಿಸ್ತಿದ್ದಾಗ ಏಕಾಏಕಿಯಾಗಿ ಶಂಕರಾನಂದ ಮತ್ತು ಅತ್ತೆ ಲಕ್ಷ್ಮೀ ದೇವಮ್ಮ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪರಿಣಾಮ ಗೀತಾಳ ತಲೆ ಕೈ ಭಾಗಕ್ಕೆ ಗಂಭೀರ ಗಾಯವಾಗಿದೆ. ಆದರೆ ಈ ಗಂಡ ಹೆಂಡಿನ ಜಗಳದಲ್ಲಿ ಗುಬ್ಬಿ ತಾಲೂಕಿನ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಅವರ ಹೆಸರು ತಳುಕು ಹಾಕಿಕೊಂಡಿದೆ. ತನ್ನ ಗಂಡನ ವಿರುದ್ಧ ದೂರು ಕೊಟ್ಟು ಶ್ರೀನಿವಾಸನ ಪ್ರಭಾವದಿಂದ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಗೀತಾ ಆರೋಪಿಸಿದ್ದಾಳೆ. ಬೇಡ ಬೇಡ ಅಂತ ಹೇಳ್ತೀನಿ. ನಾನು ಅಡಿಕೆ ಕೈ ಕುಯಿಸ್ಬಿಟ್ಟು ನಾನು ಏನು ಒಂದು ಇದು ಮಾಡೋಣ, ಒಂದು ಅಟ್ಲೀಸ್ಟ್ ಒಂದು ಕಷ್ಟ ಸುಖಕ್ಕಾಗುತ್ತೆ ಅಂತೇಳಿ ಅಡಿಕೆ ಕೈ ಕುಯಿಸ್ತಿದ್ದೆ. ನಮ್ಮ ಅತ್ತೆ ವಿನಾಕಾರಣ ಮತ್ತೆನೂ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆಯವ್ರ ಅಣ್ಣ ಎಲ್ಲರೂ ಬಂದು ಸೇರಿಕೊಂಡು ಯಜಮಾನ್ರು ನಮ್ಮ ಅತ್ತೆ ಇಬ್ಬರು ಚೆನ್ನಾಗಿ ದೊಡ್ಡ ಕೈ ಹೊಡಕ್ ಕೂಡ ಇದೆ. ಇನ್ನು ಈ ಆರೋಪವನ್ನು ಶಾಸಕ ಶ್ರೀನಿವಾಸ್ ನಿರಾಕರಿಸಿದ್ದಾರೆ. ಅವ್ರು ಮಾಡಿರೋ ಆರೋಪದಲ್ಲಿ ಯಾವುದೇ ಥರವಾಗಿರ್ತಕ್ಕಂಥ ಸತ್ಯದಿಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ ಅದು. ನಾನು ಈಗಾಗಲೇ ಒಂದು ಟಿ ವಿಲಿ ಮಾತಾಡಿದೆ, ಅದ್ರ ಬಗ್ಗೆನೇ ಲೈವಲ್ಲಿ ಆ ಹುಡುಗಿನೂ ಮಾತಾಡ್ತು. ಆ ಹುಡುಗಿಗೆ ಹೇಳಿದ್ದೀನಿ, ನನ್ನದು ಕಾಲ್ ಡೀಟೇಲ್ಸ್ ತೆಗೆಸ್ಲಿ, ಆ ಹುಡುಗಿದು ಕಾಲ್ ಡೀಟೇಲ್ಸ್ ಕೊಡ್ತೀನಿ, ರೆಕಾರ್ಡ್ ಇದೆ ಅಂತ ಹೇಳಿದೆ. ಆಮೇಲೆ ಆ ಹುಡುಗಿ ಹೇಳುತ್ತೆ, ನನ್ನ ಮೊಬೈಲ್ ಕಳೆದೋಗಿದೆ, ನನ್ನ ಮೊಬೈಲಲ್ಲೆಲ್ಲ ಪೊಲೀಸ್ ಸ್ಟೇಷನ್ನಾಗಿದೆ, ನನ್ನ ಯಜಮಾನ್ರು ತಗೊಂಡೋಗಿವ್ರಿ ಅಂತ ಏನೇನೋ ಕತೆ ಹೇಳ್ತಾ ಇದೆ. ಮೊಬೈಲ್ ಯಜಮಾನ್ರ ವಿರುದ್ಧನೇ ಈ ಹುಡುಗಿ ಉಯ್ದಾಟ ಮಾಡ್ತಾ ಇರ್ತಕ್ಕಂಥದ್ದು, ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಜಮಾನ್ರು ಬೇಕು ಅಂತಲೇ. ಈ ಕುರಿತಾಗಿ ಮಾತನಾಡೋದಕ್ಕೆ ಸ್ವತಃ ಶಾಸಕರಾದಂಥ ಶ್ರೀನಿವಾಸೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ನಮಸ್ಕಾರ. ಸರ್ ನಮಸ್ಕಾರ. ಗಂಡ ಹೆಂಡಿರ ಜಗಳದ ನಡುವೆ ನಿಮ್ಮ ಹೆಸರು ಕೂಡ ತಳುಕು ಹಾಕೊಂಡಿರೋದು, ನೀವು ಈಗಾಗಲೇ ಈ ಆರೋಪವನ್ನು ನಿರಾಕರಿಸಿದ್ರೆ, ಆದರೆ ನಿಮ್ಮ ಹೆಸರು ಇಲ್ಲಿ ತೂರಿ ಬರೋದಕ್ಕೆ ಏನು ಕಾರಣ ಇರಬಹುದು ಅಂತ. ಈ ಆರೋಪಿ ನಿಮ್ಮ ಪರಿಚಯಸ್ಥಾನ ಹೇಗೆ? ಈ ಆರೋಪಿ ಸರ್, ನಾನು ಇವತ್ತಲ್ಲ, ನಮ್ಮ ಫಾದರು ಅವ್ರ ಫಾದರು ಜೊತೆಲಿದ್ದರು, ನಮ್ಮೂರ್ ಪಕ್ಕದರು. ಅದರಿಂದ ಇವರು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಉದ್ದೇಶ ಇಟ್ಕೊಂಡು ಆ ಹೆಣ್ಮಗ ಆ ತರ ಮಾಡ್ತಾ ಇದೆ. ಅವ್ರ ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸರ್? ನಮ್ ಫಾದರ್ ಕರೆದು ಅವ್ರಿಗೆ ಒಂದು 10 ಸಾರಿ ನ್ಯಾಯ ಮಾಡಿದ್ದಾರೆ. ನಾನು ಕರೆದು ಒಂದು 10 ಸಾರಿ ಹೇಳಿದೀನಿ ಅವ್ರಿಬ್ರಿಗೂನೆ. ಅವರೇ ಹುಡುಕಿ ನನ್ನ ಹತ್ರ ಬಂದವ್ರೆ ಸರಿ ಮಾಡಿ ಅಂತ ಹೇಳ್ಬಿಟ್ಟು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈಗಾಗಲೇ 3 ವರ್ಷದಿಂದ ಈ ಹುಡುಗಿ ಡೌರಿ ಕೇಸ್ ಹಾಕಿದೆ. ಅವ್ನ ಗಂಡನ ಮೇಲೆ, ಗಂಡನ ತಾಯಿ ಮೇಲೆ, ಗಂಡನ ಅಣ್ಣನ ಮೇಲೆ, ಗಂಡನ ಅಣ್ಣನ ಹೆಂಡತಿ ಮೇಲೆ ಹಾಕಿದೆ. ಅವ್ರು 15 ದಿವಸ ಜೈಲಾಗಿದ್ದು ವಾಪಸ್ ಬಂದವ್ರೆ. ಅದಾದ್ಮೇಲೆ ಈ ಹುಡುಗಿ 2 ವರ್ಷ ಅವ್ರ ಮನೆಗೆ ಹೋಗಿಲ್ಲ. ಈಗ 3-4 ತಿಂಗಳ ಹಿಂದೆ ತಿರ್ಗಾ ಸಿದ್ದರಾಜಯ್ಯನವರು ಕರ್ಕೊಂಬಂದ್ರು. ಆಮೇಲೆ ಪರಮೇಶ್ವರ್ ಅವರ ಅಕ್ಕ ಅಂತ ಹೇಳ್ಬಿಟ್ಟು ಒಬ್ರು ಅವ್ರ ಜೊತೆಲಿ ನನ್ನ ಹತ್ರ ಕರ್ಕೊಂಬಂದ್ರು. ನಾನು ಈ ವಿಚಾರಕ್ಕೆ ಬರಲ್ಲ, ಅವ್ರು ಒಪ್ಪಲ್ಲ, ದೌರಿ ಕೇಸ್ ಹಾಕಿದ್ದಾರೆ, ಆ ಅಮ್ಮಂಗೆಲ್ಲ ಜೈಲಾಗೆಲ್ಲ ಹಾಕಿದ್ದಾರೆ, ಹೆಂಗ್ ಹೋಗ್ತಾರೆ ಅವ್ರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಿಲ್ಲ. ತಿರ್ಗಾ ಕರ್ಸ್ಬಂದು ನೀವೇ ಕೇಳ್ತಾರೆ, ಕರ್ಸ್ರಣ ನಿಮ್ಮೂರ್ ಪಕ್ಕದರೆ ಅಂತ ಬಂದ್ರು. ನಾನು ಕರ್ಸ್ಬಿಟ್ಟು ಅವಾಗ ಏನೋ ಒಂದು ತೀರ್ಮಾನ ಮಾಡ್ಕೊಂಡು ಆ ಅಮ್ಮನ್ನೆಲ್ಲರಿಗೂ ಹೇಳಿ ಏನೋ ಮದುವೆ ಮಾಡ್ಬಿಟ್ಟವ್ರೆ. ಅಮ್ಮ ಯಾಕಮ್ಮ ಹಿಂಗ್ ತೊಂದರೆ ಮಾಡ್ತೀರಾ, ಆಗೋಗಿದೆ ಮದುವೆ, ಅವ್ಳು ತಪ್ಪಾಗಿದೆ ಅಂತ ಬಂದವಳೆ ಅಂತ ಹೇಳ್ಬಿಟ್ಟು ಈ ಅಮ್ಮನೇ ಅವ್ರ ಅತ್ತೆ ಕಾಲಿಡ್ಕೊಂಡು ಇದು ತಪ್ಪಾಯ್ತು, ನಾನು ಇನ್ನೇನು ಮಾಡಲ್ಲ ಅಂತ ಒಪ್ಕೊಂತು. ಅದಾದ್ಮೇಲೆ ಆದ್ರೂ ಅವ್ರ ಅತ್ತೆ ಅವ್ರನ್ನ ಮನೆ ಇಟ್ಕೊಳಕ್ ಒಪ್ಲಿಲ್ಲ. ಅದಕ್ಕೆ ನಾವು ಗುಬ್ಬಿಲಿ ಮನೆ ಮಾಡ್ಕೊಂಡಿರ್ತೀವಿ ಇರ್ಲ ನಾವು ಅಂತಂದ್ರು. ಗುಬ್ಬಿಲಿ ಮನೆ ಮಾಡ್ಕೊಂಡಿದ್ರು, 1 ತಿಂಗಳು ಗುಬ್ಬಿಲಿ ಮನೆ ಮಾಡ್ಕೊಂಡಿದ್ರು. ಆ ಮನೆ ಮಾಡ್ಕೊಂಡಿದ್ದಾಗ ತಿರ್ಗಾ ಹುಡುಗಿ ನನ್ನ ಹತ್ರ ಬಂದು, ಅದು ಅಪ್ಪಾಜಿ ಅಂತದ ಹುಡುಗಿ, ಅಪ್ಪಾಜಿ ನಮ್ಮ ಮನೆಗೆ ಬರಲ್ಲ, ಅವರು ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ನನ್ ಜೀವನ ಮಾಡಕ್ ದುಡ್ಡಿಲ್ಲ ಅಂತ. ಬೆಳಿಗ್ಗೆ ಬಾರಮ್ಮ ಮನೆ ಹತ್ರ, ನಾನು ಕೇಳ್ತೀನಿ, ಹೇಳಿ ಸೆಕ್ರೇಟ್ ಮಾಡ್ತೀನಿ ಬಾರಮ್ಮ ಅಂತ. ಆಮೇಲೆ ಕರ್ಸ್ಕೊಂಡೆ. ತಿರ್ಗಾ ಅವನು ಗಂಡ ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ಗಂಡಂದು ತೋಟದ ಮನೇಲಿ ಒಂದು ಮನೆ ಐತೆ ಅಂತಂದಾಗ ಆ ಮನೆಗೆ ಹೋಗಿದ್ ಬಿಡಮ್ಮ ಅಂತಂದ್ರೆ ಜೀವನಕ್ಕೆ ಹೆಂಗ್ ಮಾಡೋಣ ಅಂತ ಅಂದ್ರು ಆ ಹುಡುಗಿ. ಅದಕ್ಕೆ ಜೀವನಕ್ಕೆ ಅಲ್ಲೇ ತೋಟದಲ್ಲಿ ಕಾಯಿ ಕಿತ್ಕೊಂಡು ಮಾರ್ಕೊಂಡು ಜೀವನ ಮಾಡ್ಕೊಂಡಿದ್ವು. ಇವಾಗಮ್ಮ ಯಾವತ್ತಾನ ಒಂದ್ ದಿವಸ ಬಂದೇ ಬರ್ತಾನೆ ನಿನ್ನ ಹತ್ರ, ಎಲ್ಲಿ ಹೋಗ್ತಾನೆ ಗಂಡ. ನೀವೇ ಒಂದು ಸಲಹೆಯನ್ನ ಕೊಟ್ಟಿದ್ರಿ, ಅಲ್ಲಿ ತೋಟದ ಕಾಯಿಯನ್ನ
ಕಿತ್ತು ಬದುಕಬಹುದು ಅಥವಾ ಅದ್ರ ಜೊತೆ ಅದನ್ನ ಮಾರ್ಕೊಂಡು ಬದುಕಬಹುದು ಅಂತ. ಹೌದೌದೌದು. ಆದರೆ ಇಲ್ಲಿ ಆ ಒಂದು ಕಾಯಿ ಎತ್ತುವಾಗಲೇ ನಡೆದಂಥ ಗಲಾಟೆ, ಇವರು ಹೋಗಿ ಆಕೆಗೆ ಹೊಡೆದಿದ್ದಾರೆ ಅಂತ ಆ ಸುದ್ದಿ ನಿಮಗೆ ತಲುಪಿದ್ದು ಯಾವಾಗ? ನಾನು ಇದಕ್ಕೆ ಶಿರಡಿಗೆ ಹೋಗಿದ್ದೆ ಸರ್. ನಾನು 4-5 ದಿವಸದಿಂದ ಊರಾಗಿರ್ಲಿಲ್ಲ. ನನಗೆ ನಿನ್ನೆ ಯಾವುದೋ ಟಿವಿಲಿ ನಾನು ನೈಟ್ ಬಂದೆ. ನೈಟ್ ಬಂದಾಗ ಈ ತರ ಪ್ರಸ್ತಾಪ ಆಯ್ತು. ನಾನು ಇಮಿಡಿಯೇಟ್ ಟಿವಿಲೆಲ್ಲ ನಂದು ರಿಯಾಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಆಮೇಲೆ ಈ ಹುಡುಗಿ ನನ್ನ ಮೇಲೆ ಉದ್ದೇಶವಾಗಿ ಈ ರೀತಿ ಪ್ರಸ್ತಾಪ ಮಾಡೋದಕ್ಕೆ ಅಂದ್ರೆ ನಾನು ಹೋಗಿ ಆ ಹುಡುಗಿ ಇತ್ತಲ್ಲಿ. ನಾನು ಅದಾದ್ಮೇಲೆ ನನಗೂ ಅದಕ್ಕೂ ಅವ್ರ ಪಾಡಿಗೆ ಅವ್ರಿಗೆ ಅವರೇ ಇವ್ರ ಪಾಡಿಗೆ ಇವ್ರವ್ರೆ ನಾನು ಸುಮ್ಮನಿದ್ದೀನಿ. ಆಮೇಲೆ ಈ ಹುಡುಗಿ ಏನ್ ಮಾಡ್ತೀವಿ, ಈಗ 15 days ಬ್ಯಾಕು ಅವ್ರ ತೋಟದಲ್ಲಿ ಅವ್ರ ಅಣ್ಣನ ತೋಟದಲ್ಲಿ ಕೆಲಸ ಮಾಡೋ ಮನೆಗೆ ಹೋಗ್ಬಿಟ್ಟು ಆ ಕೆಲ್ಸಗಾರರಿಗೆ ಇಬ್ಬರಿಗೂ ಹೊಡೆದ್ಬಿಡ್ತೀವಿ ಹುಡುಗಿ. ಆ ಕೆಲ್ಸಗಾರಿಗೆ ಹೊಡೆದಾಗ ಅವರು ಬಂದು ಕಂಪ್ಲೇಂಟ್ ಕೊಟ್ರು, ಇವ್ರು ಕಂಪ್ಲೇಂಟ್ ಕೊಟ್ರು ಅಂತ ಈ ಹುಡುಗಿನೂ ಹೋಗಿ ಆ ಕೆಲ್ಸಗಾರರ ಮೇಲೆ ಜೊತೆಲಿ ನನ್ನ ಗಂಡನ ಮತ್ತೆ ಗಂಡನ ಅಣ್ಣ ಮತ್ತೆ ನಮ್ಮ ಅತ್ತೆಯ ಪ್ರೇರಣೆಯಿಂದ ಅವ್ರು ನನ್ನ ಮೇಲೆ ಗಲಾಟೆ ಮಾಡಿರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಟ್ರಾಸಿಟಿಗೆ ಕೇಸ್ ಕೊಡ್ತು. ನಾನು ಆ ಸಂದರ್ಭದಲ್ಲಿ ನಾನು ಸ್ಟೇಷನ್ಗೆ ಹೋಗ್ಬಿಟ್ಟು ಬೇಡಮ್ಮ, ನಾನು ಸಬ್ ಇನ್ಸ್ಪೆಕ್ಟರ್ ಇಬ್ರು ಕುಂಡ್ರಿಸ್ಕೊಂಡು ಆ ಗಂದ್ರ ಹುಡುಗಿನೂ ಕುಂಡ್ರಿಸ್ಕೊಂಡು ಆ ಗಂದ್ರ ಹುಡುಗಿ ಯಜಮಾನ್ರನ್ನು ಕುಡಿಸ್ಕೊಂಡು ಈ ಹುಡುಗಿನೂ ಕುಂಡ್ರಿಸ್ಕೊಂಡು ಬೇಡಮ್ಮ ನೀನು ಬೇಕಾದ್ರೆ ಮನೆ ಪಕ್ಕದಲ್ಲೇ ಇದ್ದೀರಾ, ಬೆಳಗ್ಗೆ ಎದ್ದು ನೋಡೋರು ರಾಜಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ರಾಜಿ ಒಪ್ಲಿಲ್ಲ ಆ ಹುಡುಗಿ. ಆಯ್ತಮ್ಮ ನಿನ್ ಗಂಡನ ಮೇಲೆ ಕೇಸ್ ಕೊಡ್ಬೇಡ, ಇನ್ ಯಾರ ಮೇಲೆ ಕೊಟ್ಕೋ, ನಿನ್ ಗಂಡನ ಮೇಲೆ ಕೊಟ್ರೆ ತಿರ್ಗಾ ಅಟ್ರಾಸಿಟಿ, ಗಂಡನ ಮೇಲೆ ಕೊಟ್ರೆ ನೀನು ಗಂಡ ಇಬ್ರು ಒಬ್ರಿಗೊಬ್ರಿಗೆ ಅನ್ಯೋನ್ಯತೆಯಿಂದ ಬದುಕಕ್ಕಾಗಲ್ಲ, ತಿರ್ಗಾ ಕೇಸ್ ಹಾಕಿರಿ, ನಾಳೆ 3ನೇ ಕೇಸ್ ಹಾಕ್ತಾ ಇದ್ದೀನಿ ಅವನ ಮೇಲೆ, ದಯಮಾಡಿ ಹಾಕ್ಬೇಡ. ಹುಡುಗಿ ಒಪ್ಲೇ ಇಲ್ಲ. ಅದಕ್ಕೆ ನಾನೇನ್ ಮಾಡಿದವರು, ಇದೇ ಕೊನೆ, ಯಾವತ್ತು ನಮ್ಮ ಮನೆ ಬಾಗಿಲಿಗೆ ಬರ್ಬೇಡ, ನನಗೆ ಫೋನ್ ಹಾಕ್ಬೇಡ, ನೀನ್ ಯಾವತ್ತರ ಹಂಗಣ್ಣ ಹಿಂಗಣ್ಣ ಅಂತ ಮನೆ ಬಾಗಿಲಿಗೆ ಬಂದ್ರು ಚೆನ್ನಾಗಿರಲ್ಲ, ನೀನ್ ಬರ್ಕೂಡ್ದು ಇವತ್ತಿಗೆ. ಓಕೆ, ಈಗ ನಿನ್ನೆ ಆ ಹುಡುಗಿಯ ಆ ಒಂದು ಗೃಹಿಣಿಯ ಮೇಲೆ ಹಲ್ಲೆ ಆದಾಗ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ ಅನ್ನೋಂಥ ಸುದ್ದಿ ನಿಮ್ಗೆ ಗೊತ್ತಾದ ಮೇಲೆ ಸ್ಟೇಷನ್ಗೆ ಏನಾದ್ರು ಸಂಪರ್ಕ ಮಾಡಿದಿರಾ? ಯಾಕೆ ತಗೊಳ್ಳಲ್ಲ ನೀವು ಕಂಪ್ಲೇಂಟ್ ಅಂತ? ಸರ್ ನಾನು ಸಂಪರ್ಕ ಮಾಡಿದೆ. ಅಷ್ಟೊತ್ತು ಗಾಳಿ ಐತಿ, ಅವ್ನ ಗಂಡನ ಅರೆಸ್ಟ್ ಮಾಡಿದ್ರು, ಇವತ್ತು ಜೈಲಿಗೆ ಬಿಟ್ಟಿದ್ದಾರೆ. ನಿನ್ನೆನೆ ಅವರು ಲಾಕಪ್ ಅಲ್ಲಿ ಇಟ್ಟಿದ್ರು ಅವನ್ನ. ಆಮೇಲೆ ಅವ್ರಿಗೆ ಇದಕ್ಕೆ ಎಲ್ತ್ ಚೆಕ್ ಅಂದ್ರೆ ಆಕೆ ಆರೋಪ ಏನಂದ್ರೆ ತಕ್ಷಣಕ್ಕೆ ಆ ಕಂಪ್ಲೇಂಟ್ ತಗೊಳ್ಳಿಲ್ಲ, ಅದಕ್ಕೆ ನಿಮ್ಮ ಪ್ರಭಾವ ಇತ್ತು ಅನ್ನುವಂಥದ್ದು. ಇಲ್ಲ 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 ಸರ್, ನಾನು ಇರ್ಲೇ ಇಲ್ವಲ್ಲ ಸರ್, ನಾನು ಊರಾಗೆ ಇರ್ಲಿಲ್ವಲ್ಲ ಸರ್, ನಾನು ಸಿಟಿಗೆ ಹೋಗಿದ್ದೆ. ನನ್ ಪ್ರಭಾವ ಹೆಂಗ್ ಬರ್ತದೆ ಸರ್? ನಾನು ಹಂಗಿದ್ರೆ ಈಗ 15 ದಿವಸದಿಂದ ಕೊಟ್ಟಿದ್ದು ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ತಗೊಂಬಾಡಿ ಅಂತ ಹೇಳ್ಬೋದಾಯ್ತು. ಅವತ್ತು ಈಗ ಆ ಹುಡುಗಿಗೆ ಆ ಹುಡುಗಿಯ ಬದುಕಿಗೆ ನೀವು ಸಲಹೆ ಕೊಟ್ಟವ್ರು, ಅಂದ್ರೆ ಅಲ್ಲಿ ಈ ಒಂದು ವ್ಯಾಜ್ಯವನ್ನ ಬಗೆಹರಿಸೋಕ್ಕೂ ಪ್ರಯತ್ನ ಪಟ್ಟವ್ರು. ಆದ್ರೂ ಕೂಡ ನಿಮ್ಮ ಮೇಲೆ ಆಕೆ ಆರೋಪ ಮಾಡ್ಲಿಕ್ಕೆ ಎಲ್ಲೋ ನೀವು ಆಕೆಯ ಪತಿಯ ಪರವಾಗಿ ನಿಂತಿದ್ದೀರಿ ಅನ್ನುವಂಥದ್ದು ಆಕೆಯ ಒಂದು ಆರೋಪ. ಸರ್ ಅವ್ರ ಪತಿನೂ ಸೇಮ್ ಇದನ್ನೇ ಹೇಳ್ತಾರೆ ನನಗೆ. ಅವ್ನಿಗೆ ಆ ಹುಡುಗಿ ಯಾವಾಗ ಹೋಗಿ ಕಾಯಿ ಕಿತ್ಕೋ, ನೀನ್ ಹೋಗಿ ಅಲ್ಲೇ ಇರಮ್ಮ ಅಂತ ನಾನು ಹೇಳಿದಾಗ ಅವ್ನ ಪತಿನೂ ಕೂಡ ಸುಮಾರು ನಾನು ಹುಟ್ಟದಾಗಿಂದಲೂ ಹುಟ್ಟದಾಗಿಂದಲೂ ನನ್ನ ಜೊತೆ ಇದ್ದನು. ನಮ್ಮ ಪಕ್ಷದಲ್ಲಿ ನಾನು ಒಂದು ಪಟ್ಟಣ ಪಂಚಾಯತಿಗೆ ಅವ್ನ ಅಧ್ಯಕ್ಷನ್ ಮಾಡಿದ್ದೆ 30 ತಿಂಗಳು ಅಂತಾನೆ. ಇವತ್ತು ಅವನು ನನ್ನೇ ಬೈಕ ತಿರುಗ್ತಾ ಅವನಿ. ಇವರು ಅವ್ರಿಗೆ ಸಪೋರ್ಟ್ ಮಾಡಿರು, MLA ಅವರು ನಮ್ಮ ಸ್ಥಳೀಯಕರನ್ನ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿರು, ನಮ್ಮ ತಾಯಿ ಮೇಲೆ ಕೇಸ್ ಕೊಟ್ಟುನೆ, ನಮ್ಮ ತಾಯಿ ಜೈಲಿಗೆ ಹಾಕ್ಸಿದ್ರು, ಅವಳ ಮೇಲೆ ಸಪೋರ್ಟ್ ಮಾಡಿರುವಂತ ಅವರು ಬೈಕಲ್ಲಿ ತಿರುಗ್ತಾರೆ, ಇವು ಹುಡುಗಿರು ಬೈಕಲ್ಲಿ ತಿರುಗ್ತಾ ಇದೆ. ಒಟ್ಟಿನಲ್ಲಿ ನಿಮ್ಗೆ ಅನಿಸ್ತಾ ಇದೆ ಈ ಒಂದು ವ್ಯಾಜ್ಯದಲ್ಲಿ ನಾನು ಭಾಗವಹಿಸಿದೆ ತಪ್ಪು ಅಂತ ಅನಿಸ್ತಾ ಇದೆ ಈ ಹೊತ್ತಲ್ಲಿ ನಿಮ್ಗೆ? ಹೌದು, 100% ಮುಂದಿನ ದಿನಗಳಲ್ಲಿ ನಾನು ಇಂಥವು ಸಾವಿರಾರು ಕೇಸ್ ನಾನು ಬೆಳಿಗ್ಗೆ ಆದ್ರೆ ಬರೀ ಉದ್ಯೋಗ ಮಾಡ್ಕೊಂಡಿದ್ದೀನಿ. ನಾನೇನು ಬೆಂಗಳೂರಿಗೆ ಬರಲ್ಲ ಸರ್, ನನಗೆ ಕೆಲಸ ಇದ್ರೆ ಮಾತ್ರ ಬೆಂಗಳೂರಿಗೆ ಬರೋದು. ಪ್ರತಿನಿತ್ಯ ನಾನು ಗೌರ್ಮೆಂಟ್ ಆಫೀಸರು ಡ್ಯೂಟಿಗೆ ಹೋದಂಗೆ ನಾನು ಗುಟ್ಟಿಗೆ ಬರ್ತೀನಿ. ಇಂಥ ಸಣ್ಣ ಕೇಸ್ಗಳನ್ನ ನಾನೇ ಕೂತ್ಕೊಂಡು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀನಿವಾಸ್ ಶಿವಣ್ಣ ನ್ಯೂಸ್ ಜೊತೆ ಮಾತಾಡಿದ್ವಿ.